ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ವ್ಲಾಗ್ ಬಂದು ನಿಮಗೆ ಮುರುಡೇಶ್ವರದಲ್ಲಿದೆ. ಮುರುಡೇಶ್ವರದಲ್ಲಿ ದ ಫೇಮಸ್ RNS ರೆಸಿಡೆನ್ಸಿ. ಇಲ್ಲಿ ನಾವು ಕಂಪ್ಲೀಟ್ ರೂಮ್ ಟೂರ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ವಿತ್ ಪ್ರಾಪರ್ಟಿ, ఎక్స్టీరియర్స్ అండ్ ఇంటీరియర్స్ బోత్. యాక్ వెయిట్ ಮಾಡೋದು, లెట్స్ గెట్ ఇన్. ఇప్పుడు మేము మురుడేశ్వరలో RNS రెసిడెన్సీ అని చెప్పి మురుడేశ్వర టెంపుల్ బ్యాక్ సైడే ఉంది. ఇది మేము ఎక్స్ప్లోర్ చేయడానికి ఇక్కడ వచ్చాము. ఇది బీచ్కు చాలా దగ్గరలోనే, బీచ్ పక్కలోనే ఉంది. ఐ విల్ షో యూ ది ఇంటీరియర్స్ అండ్ ఎక్స్టీరియర్స్. ఈ బ్లాగ్లో నేను కంప్లీట్గా చూపిస్తాను. ನೀವು ನೋಡ್ತಾ ಇದ್ದೀರಲ್ಲ ಈಗ, ಇದು ಮೈನ್ ಎಂಟ್ರೆನ್ಸ್ RNS ರೆಸಿಡೆನ್ಸಿಗೆ ಹೋಗಲಿಕ್ಕೆ. ಇದೇ ಮೈನ್ ಎಂಟ್ರೆನ್ಸು RNS ರೆಸಿಡೆನ್ಸಿಗೆ ಹೋಗಲ್ಲಂತೆ. ದ ಅರೇಂಜ್ಮೆಂಟ್ ಅಮೆನಿಟಿ ಈಸ್ ಗುಡ್. And this is the customer lounge. ಯಾವ ಕಸ್ಟಮರ್ వచ్చినాను, they can sit here, they can wait for some time. సో ఇప్పుడు మీరు వచ్చారు, రూమ్ ఇమీడియట్గా వేకెంట్ లేదు అంటే యూ కెన్ జస్ట్ కమ్ ಹಿಯರ್ ಆ್ಯಂಡ್ ವೇಟ್ ಫಾರ್ ಸಮ್ ಟೈಮ್. ಇಲ್ಲಿ ನಿಮಗೆ ಸೋಫಾಸ್ ಹಾಕಿದ್ದಾರೆ ಕೂತ್ಕೊಳ್ಳಿಕ್ಕೆ. ಯು ಹ್ಯಾವ್ ಎ ಕಾಫಿ ಟೇಬಲ್ ಆ್ಯಂಡ್ ದಿಸ್ ಇಸ್ ಕೊಂಕಣ ಕೆಫೆ. ದೇ ಹ್ಯಾವ್ ದಿಸ್ ಅಡ್ವೆಂಚರ್ ಆಲ್ಸೋ. ದೇ ಹ್ಯಾವ್ ಎ ಟೈ ಅಪ್. ಸ್ಕೂಬಾ ಡೈವಿಂಗ್ ನೀವು ಟ್ರೈ ಮಾಡ್ತೀವಿ ಅಂದರೆ ಯು ಕ್ಯಾನ್ ಟ್ರೈ. ನೇತ್ರಾಣಿ ಅಡ್ವೆಂಚರ್ಸ್ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಆಲ್ರೆಡಿ ಡಿಸ್ಪ್ಲೇ ಆಗ್ತಾಯಿದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಆ್ಯಂಡ್ ದಿಸ್ ಇಸ್ ದಿ ರಿಸೆಪ್ಷನ್ ಏರಿಯಾ. ಸೊ ಎದುರುಗಡೆನೇ ನಿಮಗೆ ಗಣೇಶನ ವಿಗ್ರಹ ಇದೆ. 2 ಲಿಫ್ಟ್ಸ್ ಇದೆ, ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾವು ಆಲ್ರೆಡಿ 6th ಫ್ಲೋರಲ್ಲಿ ಬಂದಿದ್ದೀವಿ. ಇವಾಗ ನಾನು ನಿಮಗೆ ರೂಮ್ ಟೂರ್ ತೋರಿಸ್ತಾ ಇರೋದು ಬಂದು, ದಿಸ್ ಇಸ್ 602 ಅಂತ ಹೇಳಿ. ದಿಸ್ ಇಸ್ ಡಿಲೆಕ್ಸ್ ರೂಮ್. ಇಲ್ಲಿ ಎಲ್ಲ ರೂಮ್ಗೂ ಸಿ ವ್ಯೂ ಇದೆ, ಸೊ ನಾಟ್ ಟು ವರಿ. ನೀವು ರೂಮ್ ಎಂಟ್ರ್ ಆಗಿದ ತಕ್ಷಣ ಯು ಹ್ಯಾವ್ ಎ ಲಗೇಜ್ ಟೇಬಲ್ ಇದೆ, ಯು ಕ್ಯಾನ್ ಯುಟಿಲೈಸ್. ನೀವು ತಂದಿರೋ ಲಗೇಜಸ್ ಇಲ್ಲೇ ಇಡ್ಬೋದು, ನಾಟ್ ಟು ವರಿ. ಯು ಹ್ಯಾವ್ ಎ ರ್ಯಾಕ್. ಲಗೇಜ್ ಇಡೋಕ್ಕೆ ನಿಮಗೆ ಕಬೋರ್ಡ್ಸ್ ಇದೆ. ಇಟ್ಸ್ ಆಲ್ ಸ್ಲೈಡಿಂಗ್ ಡೋರ್ಸ್. ಮತ್ತು ಅದರ ಕೆಳಗೇ ನಿಮಗೆ ಫ್ರಿಡ್ಜ್ ಇದೆ. ಈಗ ಲಗೇಜ್ ಟೇಬಲ್ ಪಕ್ಕದಲ್ಲೇ ನಮಗೆ ಇನ್ನೊಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಅಂದರೆ 2 ಮಿನರಲ್ ವಾಟರ್ ಬಾಟಲ್ ಪ್ಯಾಕ್ಡ್ ಆಲ್ರೆಡಿ ಆಗಿರೋದು, ಮತ್ತು 2 ಗ್ಲಾಸ್ ಬಾಟಲ್ಸ್ ಕೊಟ್ಟಿದ್ದಾರೆ. ಅದರ ಮೇಲ್ಗಡೆನೇ ನಿಮಗೆ ಯು ಕ್ಯಾನ್ ಫೈಂಡ್ ಎ ಬಿಗ್ ಮಿರರ್, ಡ್ರೆಸ್ಸಿಂಗ್ ಟೇಬಲ್, ಲೈಟಿಂಗ್ಸು ಕೊಟ್ಟಿದ್ದಾರೆ. ಅದಕ್ಕೆ ರೈಟ್ ಸೈಡಲ್ಲೇ ನಿಮಗೆ ಒಂದು ಟಿ ವಿ ಇದೆ. ಇಟ್ಸ್ LED ಟಿ ವಿ ಇದೆ. ಅದರ ಪಕ್ಕದಲ್ಲೇ ನಿಮಗೆ ರೈಟ್ ಸೈಡಲ್ಲೇ ಯು ಕ್ಯಾನ್ ಫೈಂಡ್ 2 ಸಿಂಗಲ್ ಸೀಟರ್ ಸೋಫಾ. ಅದರ ಬ್ಯಾಕ್ ಸೈಡಲ್ಲಿ ನಿಮಗೆ ಪ್ರೆಸ್ಟೀಜ್ ಬ್ರ್ಯಾಂಡ್ ಬಂದು ನಿಮಗೆ ಕಾಫಿ ಮೇಕರ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ಅಮ್ಯುನಿಟೀಸ್ ಎಲ್ಲನೂ ಇದೆ. ನಿಮಗೆ ಟೀ ಪೌಡ್ರು, ಕಾಫಿ ಪೌಡರ್ ಮತ್ತು ಮಿಲ್ಕು ಎಲ್ಲನೂ ಕೊಟ್ಟಿದ್ದಾರೆ. ಆ್ಯಂಡ್ 2 cups ಆಲ್ಸೋ ದೇ ಹ್ಯಾವ್ ಪ್ರೊವೈಡೆಡ್. ಆ್ಯಂಡ್ ದೇ ಹ್ಯಾವ್ ಎ ಬಿಗ್ ಕರ್ಟನ್. ಆ ಕರ್ಟನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಆ ಕರ್ಟನ್ ಪಕ್ಕದಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಇಟ್ಸ್ ಅ ಸ್ಮಾಲ್ ಡೈನಿಂಗ್ ಏರಿಯಾ ವೇರ್ ಯು ಕ್ಯಾನ್ ಗೋ ಫಾರ್ ಇನ್ ರೂಮ್ ಡೈನಿಂಗ್. ಅದರ ಪಕ್ಕದಲ್ಲೇ ಒಂದು ಚೇರ್ ಕೊಟ್ಟಿದ್ದಾರೆ. ಸೊ ಇನ್ ರೂಮ್ ಡೈನಿಂಗ್ ಹೋಗಬೇಕು ಅಂದರೆ ದೇ ಹ್ಯಾವ್ ಎ ಮೆನು ಕಾರ್ಡ್, ನೀವು ಟ್ರೈ ಮಾಡ್ಬೋದು ಬಂದಾಗ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ರೀಡಿಂಗ್ ಲೈಟ್ ಇದೆ. ಅದರ ಪಕ್ಕದಲ್ಲಿ ಒಂದು ಟೆಲಿಫೋನ್ ಇದೆ. ಆ್ಯಂಡ್ ದಿಸ್ ಈಸ್ ದಿ ಕಿಂಗ್ ಸೈಜ್ ಬೆಡ್. ಅದ್ರ ಮೇಲ್ಗಡೆನೇ ನಿಮಗೆ ಜಸ್ಟ್ ಒಂದು ಐಲ್ಯಾಂಡ್ ಫೋಟೋ ಹಾಕಿದ್ದಾರೆ. ಇಟ್ಸ್ ಅ ನೈಸ್ ಆ್ಯಂಬಿಯನ್ಸ್. ಇಟ್ಸ್ ಕೂಲ್ ಆ್ಯಂಡ್ ಇಟ್ಸ್ ಸೂಪರ್. ಎಲ್ಲ ರೂಮಲ್ಲೂ ನಿಮಗೆ AC ಇದೆ, ನಾಟ್ ಟು ವರಿ. ಇಲ್ಲೇ ನಿಮಗೆ AC ಯೂನಿಟ್ ಇದೆ, ಎಷ್ಟು ಬೇಕಾದರೂ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು. Let's get into the washroom. And this is the washroom. ವಾಶ್ರೂಮ್ ತೆಗೆದ ತಕ್ಷಣ ನಿಮ್ಗೆ ಎದುರುಗಡೆ ಸ್ಯಾನಿಟೈಸ್ಡ್ ವೆಸ್ಟರ್ನ್ ಕಮೋಡ್ ಇದೆ. ಅದರ ಲೆಫ್ಟ್ ಸೈಡಲ್ಲೇ ಯು ಕ್ಯಾನ್ ಫೈಂಡ್ ಎ ಬಿಗ್ ಮಿರರ್. ಯು ಹ್ಯಾವ್ ಎ ವಾಶ್ ಬೇಸಿನ್. ನಿಮಗೆ ಡೆಂಟಲ್ ಕಿಟ್ ಕೊಡ್ತಾರೆ, ಮತ್ತು ಶವರ್ ಕ್ಯಾಪ್ ಆ್ಯಂಡ್ ಶೇವಿಂಗ್ ಕಿಟ್. ಆ್ಯಂಡ್ ವಾಟ್ ಈಸ್ ದಿಸ್?
luxury shampoo, and they will provide this soap also, moisturizing soap. ನಿಮ್ಗೆ ಒಂದೇ ಅಲ್ಲ, ಎರಡು ಪ್ರೊವೈಡ್ ಮಾಡ್ತಾರೆ ನಿಮಗೆ. ಅದರ ರೈಟ್ ಸೈಡಲ್ಲೇ ಇಫ್ ಯು pull off this curtain, this is the bath area. You have a shower. ನಿಮ್ಗೆ ಬಕೆಟಲ್ಲಿ ಸ್ನಾನ ಮಾಡಬೇಕು ಅಂದರೆ ಅದರಲ್ಲೂ ಮಾಡ್ಬೋದು. 24 hours hot and cold water, it is available anytime. And 2 bath towels they have provided. ಇಲ್ಲೂ ಒಂದು ಸೋಪ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಒಂದು ಮಿನಿ ಟವಲ್ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಇಟ್ಟಿದ್ದಾರೆ. ಇಟ್ಸ್ ಗುಡ್. ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ರೂಮ್ ಇಸ್ ದ ಕರ್ಟನ್. ನೀವು ಕರ್ಟನ್ ತೆಗೆದಿದ ತಕ್ಷಣವೇ ನಿಮ್ಮ ಎದುರುಗಡೆನೆ ಬೀಚ್ ವ್ಯೂ. ಈ ಥರ ಆಂಬಿಯನ್ಸ್ ನಿಮಗೆ ನನಗೆ ತಿಳಿದಿರೋ ಹಾಗೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ದ ವ್ಯೂ, ದ ಸೂಪರ್ ವ್ಯೂ. ನಿಮಗೆ ರೈಟ್ సైడಲ್ಲే టెంపుల్ది గోపుర ಇದೆ. మీకు రైట్ సైడ్లోనే టెంపుల్ది గోపురం ఉంది. దాని బ్యాక్ సైడే దిస్ RNS రెసిడెన్సీ ఉండేది. ఈ వ్యూ మీకు ఎక్కడనూ ఇడీ కర్ణాటకలో ఎక్కడనూ దొరకదు. సూపర్ వ్యూ. వేవ్స్ కొంచెం తక్కువగా ఉంది. వేవ్స్ ఎక్కువగా ఉంటే మీకు ఇంకా అక్కడ ఒక రెస్టారెంట్ కనిపిస్తుంది, దట్ ఈజ్ నవీన్ బీచ్ రెస్టారెంట్ అని చెప్పి, అక్కడ దాకా మీకు వేవ్స్ వస్తుంది అనమాట. అండ్ లుక్ ఎట్ ది మౌంటైన్స్. దెర్ ఆర్ స్మాల్ వెస్టర్న్ ఘాట్ మౌంటైన్స్. లుక్ ఎట్ ది వ్యೂ ಮ್ಯಾನ್, ರಿಯಲಿ ಇಟ್ಸ್ ಸೂಪರ್. ಈ ವ್ಯೂಗೋಸ್ಕರನೇ ನಾವು ಬ್ಯಾಂಗ್ಳೂರಿಂದ ಮುರುಡೇಶ್ವರಕ್ಕೆ ಟ್ರಾವೆಲ್ ಮಾಡಿರೋದು. ఈ వ్యూ కోసమే మేము బెంగళూరు నుంచి ಮುರುಡೇಶ್ವರ దాకా ಟ್ರಾವೆಲ್ చేసాము ఈరోజు. ಸನ್ಸೆಟ್ ವ್ಯೂ ಸೂಪರ್ ಆಗಿರುತ್ತೆ. ಈ ಜಾಗದಿಂದ ನೋಡೋಕ್ಕೆ ನಮಗೆ ಸನ್ಸೆಟ್ ವ್ಯೂ ಸಕ್ಕತ್ತಾಗಿರುತ್ತೆ. ఈ వ్యూ నుంచి, ఈ రెసిడెన్సీ నుంచి మీకు సన్సెట్ వ్యూ సూపర్గా కనిపిస్తుంది. దిస్ ఈజ్ ది బీచ్. ದ ನೆಕ್ಸ್ಟ್ ರೂಮ್ ಟು ಇವಾಗ ನಿಮಗೇನಿರುತ್ತೆ ಅಂದರೆ RNS ರೆಸಿಡೆನ್ಸಿನಲ್ಲಿ ಸ್ವೀಟ್ ರೂಮ್. ಸೇಮ್ ಆ್ಯಂಬಿಯನ್ಸ್ ಡಿಲೆಕ್ಸ್ ರೂಮಲ್ಲಿರೋ ಥರನೇ ಇಲ್ಲೂ ಮಾಯ್ಶ್ಚರೈಸರ್ ಸೋಪ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಎ ಲಗೇಜ್ ರ್ಯಾಕ್. ಇಲ್ಲಿ ನೀವು ತಂದಿರೋ ಲಗೇಜಸ್ ಎಲ್ಲ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಯು ಹ್ಯಾವ್ ಎ ಸ್ಮಾಲ್ ಡ್ರಾಯರ್ಸ್. ಇಲ್ಲಿಂದ ನಿಮಗೆ ಸೂಪರಾಗಿ ಕಾಣುತ್ತೆ ಮಾತ್ರ ವ್ಯೂ. ಈ ಸೂಟ್ ರೂಮಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದ ವ್ಯೂ ಇಸ್ ಎಕ್ಸ್ಟ್ರಾರ್ಡಿನರಿ. ಇಲ್ಲಿ ನೀವು ನಿಂತ್ಕೊಂಡು ಸನ್ಸೆಟ್ನ ಆರಾಮಾಗಿ ಈ ಬಾಲ್ಕನಿಯಿಂದನೇ ನೀವು ನೋಡ್ಬೋದು. ನಾನಿನ್ನೂ ಆ್ಯಕ್ಚುಲಿ ಬಾಲ್ಕನಿಗೆ ಹೋಗಿಲ್ಲ, ರೂಮ್ ಒಳಗಡೆನೇ ಇದ್ದೀನಿ. ರೂಮ್ ಒಳಗಡೆಯಿಂದನೇ ವ್ಯೂ ಸಗದಾಗಿ ಕಾಣ್ತಾ ಇದೆ. ಹೊರಗಡೆ ಹೋದರೆ ಇನ್ನೂ ಇನ್ಕ್ರೆಡಿಬಲ್ ಆಗಿರುತ್ತೆ. ಇಲ್ಲಿ ನಿಮಗೆ 2 ಲೈಟ್ನಿಂಗ್ಸ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಎ ಟೇಬಲ್. ಅಗೈನ್ ದೇ ಹ್ಯಾವ್ ಪ್ರೊವೈಡೆಡ್ 2 ಮಿನರಲ್ ವಾಟರ್ಸ್. ಇನ್ ಫ್ರಂಟ್ ಆಫ್ ದಟ್ ಯು ಹ್ಯಾವ್ ಎ, ಇಲ್ಲಿ ಒಂದು ಟೇಬಲ್ ಹಾಕಿದ್ದಾರೆ. ನೆಕ್ಸ್ಟ್ ಟು ದ ಟೇಬಲ್ ದೇ ಹ್ಯಾವ್ ಎ ಸ್ಮಾಲ್ ಕಾಫಿ ಟೇಬಲ್. ಆ ಕಾಫಿ ಟೇಬಲ್ ಮೇಲೆ ನಿಮಗೆ ಯು ಹ್ಯಾವ್ ಎ TV ವಿಚ್ ಈಸ್ LED. ಅದರ ಲೆಫ್ಟ್ ಸೈಡಲ್ಲೇ ಯು ಹ್ಯಾವ್ ಎ ಬಿಗ್ ಮಿರರ್ ವಿತ್ 2 ಲೈಟ್ನಿಂಗ್ಸ್. ಅದರ ಬ್ಯಾಕ್ ಸೈಡೇ ಯು ಹ್ಯಾವ್ ಎ ಕಿಂಗ್ ಸೈಜ್ ಬೆಡ್. ದಿಸ್ ಈಸ್ ದಿ ಕಿಂಗ್ ಸೈಜ್ ಬೆಡ್. ಈ ಬೆಡ್ ಮಾತ್ರ ಸೂಪರ್ ಆಗಿದೆ, ಸಖತ್ತಾಗಿದೆ ಈ ಬೆಡ್. ಎಲ್ಲ ಬೆಡ್ಗಿನ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಯು ಹ್ಯಾವ್ ಎ LED ಸ್ಟ್ರಿಪ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ ಫಿಲಿಪ್ಸ್ದು. ನಿಮಗೆ ಇನ್ನೂ ರಿಚ್ನೆಸ್ ಯು ವಿಲ್ ಫೀಲ್ ಇಟ್ ಮೋರ್ ಬೆಟರ್ ದ್ಯಾನ್ ಡಿಲೆಕ್ಸ್ ರೂಮ್. ಯು ಹ್ಯಾವ್ ಸಮ್ ಫೋಟೋಗ್ರಫಿ. ಇಫ್ ಯು ಕಮ್ ಡೌನ್, ಎಲೆಕ್ಟ್ರಿಕ್ ಕೆಟಲ್ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ದಟ್ 2 cups. ದೇ ಹ್ಯಾವ್ ಪ್ರೊವೈಡೆಡ್ ಆಲ್ ದಿ ಅಮ್ಯುನಿಟೀಸ್ ಸೇಮ್ ಆ್ಯಸ್ ಡಿಲೆಕ್ಸ್ ರೂಮ್. ಸೊ ನೆಕ್ಸ್ಟ್ ಟು ದಿ ಕಿಂಗ್ ಸೈಜ್ ಬೆಡ್ ಯು ಹ್ಯಾವ್ ಎ ಟೆಲಿಫೋನಿಕ್ ಕಾಲ್, ಇನ್ ರೂಮ್ ಇನ್ ಡೈನಿಂಗ್, ಇಲ್ಲಾಂದ್ರೆ ರಿಸೆಪ್ಷನ್, housekeeping, room service, restaurant, you can dial from this telephone. Left to that you have a chair. Guys, ಈ ರೂಮಲ್ಲಿ ಬರೀ ಇದೊಂದು ಮಾತ್ರನೇ ಅಲ್ಲ, you have an additional room. Means it's not exactly an additional room. You have a living room plus dining area. Suite room ತಗೊಂಡ್ರೆ living room plus dining area separate ಆಗಿ ಬರುತ್ತೆ. Right now I am going to show you that. This is the living room come dining area. 2 ಸಿಂಗಲ್ ಸೀಟರ್ ಸೋಫಾಸ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಎ ಕಾಫಿ ಟೇಬಲ್. ಅಗೇನ್ ಯು ಹ್ಯಾವ್ ಎ 3 ಸೀಟರ್ ಸೋಫಾ. ನೆಕ್ಸ್ಟ್ ಟು ದಟ್ ಯು ಹ್ಯಾವ್ 1 more ಟೇಬಲ್ ಆ್ಯಂಡ್ 1 more ಬಾಲ್ಕನಿ. ಈ ರೂಮಲ್ಲಿ 3 ಬಾಲ್ಕನೀಸ್ ಇದೆ. ಲಿವಿಂಗ್ ಏರಿಯಾದಲ್ಲಿ 2 ಬಾಲ್ಕನಿ ಇದೆ. ಆ್ಯಂಡ್ ಯು ಹ್ಯಾವ್ 1 more TV ಆ್ಯಂಡ್ ಯು ಹ್ಯಾವ್ ಬಿಗ್ ಕರ್ಟನ್ಸ್. ನೆಕ್ಸ್ಟ್ ಟು ದಟ್ ರೈಟ್ ಯು ವಿಲ್ ಫೈಂಡ್ ಸಮ್ ಫೋಟೋಗ್ರಫಿ. ಆ್ಯಂಡ್ ನೆಕ್ಸ್ಟ್ ಟು ದಿ ರೈಟ್ ಬ್ಯಾಕ್ ಸೈಡ್
this centralized AC, and this is the dining area. If you want in-room dining, you can utilize this. If you are coming with a pack of 6, you can go for this room. It will be more benefited. And ಈ ರೂಮಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮಗೆ ಬಾತ್ ಟಬ್ ಇದೆ. I'll just show you. Same amenities like deluxe room. You have a big mirror, hand towel, wash basin, and same dental kit, moisturizer, soap, shampoos, everything come out. And here comes ಈ ರೂಮಲ್ಲಿ ನಿಮಗೆ ಆ್ಯಕ್ಚುಲಿ ಬಾತ್ ಟಬ್ ಇದೆ. ಬಟ್ ಈ ಬಾತ್ ಟಬ್ಬು ತುಂಬ ಪರ್ಫೆಕ್ಟಾಗಿ ಏನು ಕ್ಲೀನಿಂಗ್ ಮಾಡಿಲ್ಲ, ಆ್ಯಾವ್ರೇಜಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ನಿಮ್ಮ ಕಣ್ಣಿಗೆ ನೀಟಾಗಿ కాణుತ್ತೆ. మక్కళన కర్కొంబంದ್ರೆ ಇಲ್ಲಿ నిజవారు ఎంజాయ్ ಮಾಡ್ತಾರೆ. మీరు పిల్లల్ని తోడుకొని వస్తే ఈ రూమ్ని 100% దే విల్ ఎంజాయ్. ఎందుకంటే ఇక్కడ బాత్ టబ్ వేరే ఉంది. దట్ ఈస్ ది మోస్ట్ అడ్వాంటేజ్. యూ హ్యావ్ 2 బాత్ టబల్స్. ಗೈಸ್, ಈ ರೂಮಲ್ಲಿ ಎಕ್ಸ್ಟ್ರಾ ಏನಂತ ಹೇಳಿದ್ರೆ ಯು ವಿಲ್ ಹ್ಯಾವ್ 2 ಬಾತ್ರೂಮ್ಸ್. ನಿಮಗೆ ಈ ವಿಡಿಯೋದಲ್ಲಿ ಈ ಸೂಟ್ ರೂಮ್ ಬಾಲ್ಕನಿ ಬಂದು ಅಷ್ಟು ಚೆನ್ನಾಗಿ ಇನ್ಕ್ರೆಡಿಬಲ್ ಆಗಿ ಕಾಣ್ತಾ ಇದೆಯಲ್ಲ ನನಗೆ ತಿಳಿತಾ ಇಲ್ಲ. ಬಟ್ ನಿಜವಾಗ್ಲೂ ಇಲ್ಲಿ ಬಂದು ನಿಂತಾಗ ಯು ವಿಲ್ ಫೀಲ್ ದಿ ಆಂಬಿಯನ್ಸ್. ನಿಜವಾಗ್ಲೂ ಅದನ್ನು ಯು ಕಾಂಟ್ ಎಕ್ಸ್ಪ್ರೆಸ್. ಇಲ್ಲಿ ನಿಂತ್ಕೊಂಡು ವ್ಯೂ ನೋಡೋದಿದೆಯಲ್ಲ, ರಿಯಲಿ ಅನ್ ಆಸಮ್, ಸಕ್ಕತ್ತಾಗಿದೆ ಮಾತ್ರ. ఇక్కడ నించుకొని మీరు ద బీచ్ వ్యూ, సూట్ రూమ్లో నించుకొని బీచ్ వ్యూ చూసే ఆంబియన్స్ ఇన్క్రెడిబుల్. అది సన్సెట్ అవుతుంది, మనం దాన్ని ఇప్పుడే సూట్ రూమ్ నుంచినే చూస్తున్నాం. ಗೈಸ್, ನಾವು RNS ರೆಸಿಡೆನ್ಸಿಲಿ ಸ್ಟೇ ಮಾಡಿರೋದು ಕಂಪ್ಲೀಟ್, ದಿಸ್ ಇಸ್ ಅ ಕಂಪ್ಲೀಟ್ಲಿ ಜೆನ್ಯೂನ್ ರಿವ್ಯೂ. ಇದರಲ್ಲಿ ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ಸ್ ಆಗಲಿ ಯಾವುದೂ ಇಲ್ಲ. ಇವಾಗಲೂ ನಾವು ನಿಮಗೆ ಆಲ್ಮೋಸ್ಟ್ 99% ಜೆನ್ಯೂನ್ ರಿವ್ಯೂ ಕೊಡೋಕ್ಕೆ ನಾವು ಇಲ್ಲಿ ಬಂದಿರೋದು. ನಾವು ಸ್ಟೇ ಮಾಡಿದ್ದ RNS ರೆಸಿಡೆನ್ಸಿ ಡಿಲೆಕ್ಸ್ ರೂಮ್ ಆಗಿರ್ಬೋದು ಮತ್ತು ಸೂಟ್ ರೂಮ್, 2 ರೂಮ್ದು ನೀವು ವೀಡಿಯೋಸ್ ನೋಡಿದ್ದೀರಾ. ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇದರ ಕಾಸ್ಟ್ ಬಂದು ನೀವು ಡಿಲೆಕ್ಸ್ ರೂಮ್ಗೆ ಪರ್ ನೈಟ್ ಅರೌಂಡ್ 4,000 to 5,000 ಪೇ ಮಾಡಬೇಕು. ಈ 4,000 to 5,000 ನಾನು ಹೇಳ್ತಾ ಇರೋದು ಆನ್ಲೈನಲ್ಲಿ, ವೆದರ್ ಇಟ್ ಮೇ ಬಿ ಮೇಕ್ ಮೈ ಟ್ರಿಪ್ ಆರ್ ಗೋ ಇವಿಯೋ. ಆನ್ಲೈನಲ್ಲಿ ಆ್ಯಕ್ಚುಲಿ ಯಾವಾಗಲೂ ನಿಮಗೆ ಸ್ವಲ್ಪ ಡಿಸ್ಕೌಂಟ್ಸ್ ಲೆಸ್ ಆಗಿ ಪ್ರೈಸ್ ತೋರಿಸುತ್ತೆ. ಅವರ ವೆಬ್ಸೈಟಲ್ಲೇ ಡೈರೆಕ್ಟಾಗಿ ಚೆಕ್ ಇನ್ ಮಾಡಿ ಕೇಳಿದ್ರೆ ದ ప్రైస్ మే వేరీ, బికాజ్ ಇನ್ನೂ ಸ್ವಲ್ಪ ಜಾಸ್ತಿನೇ ఇర్బోదు. నేను చెప్తుండే ఈ ప్రైస్ వచ్చేసి మీకు 4,000 to 5,000 డిలక్స్ రూమ్కు, తర్వాత సూట్ రూమ్కి వచ్చేసి 8,000 to 10,000 రూపీస్ చెప్తుండేది. దిస్ కంప్లీట్లీ అబౌట్ ది ఆన్లైన్ ప్రైస్, వెదర్ ఇట్ మే బీ మేక్ మై ట్రిప్ ఆర్ గో ఇబియో. అందులో కొంచెం డిస్కౌంట్ అన్ని లెస్ చేసి మీకు ప్రైస్ చూపిస్తుంది. మీరు డైరెక్ట్గా హోటల్కే కాంటాక్ట్ చేస్తే ఇంకా ప్రైజెస్ మే వేరీ, కొద్దిగా జాస్తి కావచ్చు. తర్వాత ద ಕ್ವಾಲಿಟಿ, ಸೊ ಆ್ಯಂಬಿಯನ್ಸ್ అని బాగుంది. ಆ್ಯಂಬಿಯನ್ಸ್ ಎಲ್ಲನೂ ನಿಮಗೆ ಚೆನ್ನಾಗೇ ಇದೆ. ಸರ್ವೀಸೂ ಇಟ್ಸ್ ಬೆಟರ್ ಅಂತಲೇ ಹೇಳ್ಬೋದು. ತುಂಬ ಎಕ್ಸ್ಟ್ರೀಮ್ಲಿ ಗುಡ್ ಆ ಥರ ಎಲ್ಲ ಏನಿಲ್ಲ, ಇಟ್ಸ್ ಬೆಟರ್ ಆಗಿದೆ. ಮತ್ತು ಫುಡ್ ರಿವ್ಯೂನು ಇಲ್ಲಿ ಇವರು ಒಂದು ರೆಸ್ಟೋರೆಂಟ್ ಇದೆ, ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ಅದರದ್ದು ಫುಡ್ ವೀಡಿಯೋ ಸಪ್ರೇಟಾಗಿ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. ಮತ್ತು ಇಲ್ಲಿ ಸ್ಟೇ ಮಾಡಿದ್ಮೇಲೆ ದ ಕ್ವಾಲಿಟಿ ಆಫ್ ದಿ ರೂಮ್ ಕ್ವಾಲಿಟಿ ಆ್ಯಕ್ಚುಲಿ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಕಂಪ್ಲೀಟ್ ಪ್ರಾಪರ್ಟಿನ ರಿನೋವೇಷನ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತೇಳಿ ಹೇಳ್ತೀನಿ. ఈ కంప్లీట్ ప్రాపర్టీని అయినంత తొందరగా కొంచెం రినోవేషన్ చేస్తే బాగుంటుంది అని నాకు అనిపిస్తుంది. ఎందుకంటే కొంచెం పాతగా అయిన మాదిరి ఫీల్ వస్తుంది మీకు వెన్ యూ స్టాండ్ ఇన్ బాల్కనీలో మీరు నిల్చునేటప్పుడు. ఎందుకంటే మన ಕೋಸ್ಟಲ್ ಕರ್ನಾಟಕలో వర్షము ఎక్కువ ಪಡ್ತುಂದಿ. ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಮಳೆ ತುಂಬ ಜಾಸ್ತಿ ಬೀಳುತ್ತೆ. ಆದ್ದರಿಂದ ತುಂಬ ಕೆಲವೊಂದು ಜಾಗದಲ್ಲಿ ಪಾಚಿ ಎಲ್ಲ ಕಟ್ಟಿರೋದು ತುಂಬ ಈಸಿಯಾಗಿ ಕಣ್ಣಿಗೆ ಕಾಣುತ್ತೆ. ಆದ್ದರಿಂದ ಈ ವಿಡಿಯೋನ RNS ರೆಸಿಡೆನ್ಸಿ ಅವರ ಮ್ಯಾನೇಜ್ಮೆಂಟ್ ನೋಡಿದ್ರೆ ದಯವಿಟ್ಟು ನಾನು ಅವ್ರು ರಿಕ್ವೆಸ್ಟ್ ಮಾಡೋದೊಂದೇ, ಸ್ವಲ್ಪ ಆದಷ್ಟು ಒಂದು 1 year ಒಳಗೆ ರಿನೋವೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿಂತ ಫಾರ್ ಬೆಟರ್ ಆಗಿರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತು ರೂಮ್ ಕ್ವಾಲಿಟಿ ಎಲ್ಲ ಡಿಸೆಂಟಾಗಿದೆ. ಬಟ್ ಕಂಪ್ಯಾರಿಟಿವ್ಲಿ 4,000ಗೆ ಈ ರೂಮ್ ನಿಜವಾಗ್ಲೂ ವರ್ತಾ ಡಿಲೆಕ್ಸ್ ರೂಮು ಅಂತ ಹೇಳಿದ್ರೆ, ನಿಮಗೆ ಸಿ ವ್ಯೂ ಬೇಕೇ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪೇ 4,000. ಇಲ್ಲ ನಮಗೆ ಸಿ ವ್ಯೂ ಬಾಲ್ಕನಿಯಿಂದ ಬೇಡವೇ ಬೇಡ ಅಂತ ಹೇಳಿದ್ರೆ
ಬೇರೆ ಹೋಮ್ ಸ್ಟೇಸು ಇದೆ, ಬೇರೆ ಕಾಟೇಜಸ್ಸು ಇದೆ, ನೀವು ಅಲ್ಲಿ ಸ್ಟೇ ಮಾಡ್ಬೋದು. ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ದರೆ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಲೈಕ್ ಬಟನ್ ಇದೆ, ಲೈಕ್ ಮಾಡಿ. ಮತ್ತು ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದಟ್ ಬೆಲ್ ಬಟನ್. ಆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡ್ಕೊಳ್ಳಿ. ನಿಮಗೆ ಅದು ನಿಮಗೆ ನೋಟಿಫಿಕೇಷನ್ ಆಲ್ ಮಾಡಿಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಆ್ಯಕ್ಚುಲಿ ತಲುಪೋದು. ನೀವು ಅದನ್ನು ಬೆಲ್ ಬಟನ್ನ ಆಫಲ್ಲಿ ಇಟ್ಕೊಂಡ್ರೆ ನಾನು ಯಾವ ವೀಡಿಯೋ ಹಾಕಿದ್ರೂ ನಿಮ್ಗೆ ಹೋಗಿ ತಲುಪೋದೇ ಇಲ್ಲ, ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. యాక్చువల్లీ దయచేసి నేను రిక్వెస్ట్ చేస్తున్నాను మన సబ్స్క్రైబర్స్కు, మీరు ఇదివరకు సబ్స్క్రైబ్ బటన్ క్లిక్ చేసి ఆ నోటిఫికేషన్ బటన్ని ఆఫ్లో పెట్టింటే మేము వేసే ఏ వీడియోను మీకు దొరకదు. మీరు ఎంత సెర్చ్ చేస్తున్నా దొరకదు. అందుకే ఆ నోటిఫికేషన్ని ఆల్ అని ఆన్లో పెట్టుకోండి. దాని ద్వారా మీకు ఫుడ్ రివ్యూ ఉండొచ్చు లేదా ట్రావెలింగ్ ఉండొచ్చు. రెండును మీకు నచ్చేలా ఒక వీడియో అతి తొందరగానే రావచ్చు. మీకు అది చాలా ఇష్టం అవ్వచ్చు. థ్యాంక్ యూ. దట్స్ ఇట్ గైస్. సీ యూ ఇన్ ది నెక్స్ట్ వ్లాగ్. బాయ్ బాయ్.